मेरे प्यारी 10वीं कक्षा के बच्चों को हमारी परीक्षे ಚಾನಲ್ की ओर से ಹೃದಯಪೂರ್ಣ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಪ್ರೀತಿಯ ನಮ್ಮ ಪರೀಕ್ಷೆ ನಿಮ್ಮ ಪರೀಕ್ಷೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ಮಕ್ಕಳೇ ಇವತ್ತಿನ ದಿವಸ ನಾವು ನೀವೆಲ್ಲ ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದ 10ನೇ ತರಗತಿ ಹಿಂದಿ ವಿಷಯದ 4ನೇ ಪದ್ಯಪಾಠದ ಬಗ್ಗೆ ನಾವು ಇವತ್ತು ವಿಚಾರವನ್ನು ತಿಳಿಯೋಣ ಮಕ್ಕಳೇ ಹಾಗಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಈ ಒಂದು ವಿಡಿಯೋದ ಮೂಲಕ ತಾವೆಲ್ಲ ಏನನ್ನು ತಿಳಿತೀರಪ್ಪ ಅಂದರೆ आज इस वक्त इस वीडियो के द्वारा आपने देखा कि पद्यपाठ 4 अभिनव मनुष्य कविता के बारे में सरल और संक्षिप्त मात्रा में इसके बारे में जानकारी लेने के साथ साथ माइंड मैप और कई प्रदान याद करने के अंशों के साथ समझ सकते हैं या सुन सकते हैं। तो आइए, हमारा विषय कौन सा है? हमारा विषय हिंदी है। हम सबका विषय हिंदी है। मैं आपका टीवीएम सर, नानु निम्मा टीवीएम सर। आज अभिनव मनुष्य कविता के बारे में क्या क्या विचार सुन सकते हैं। ನಾವು ಏನೆಲ್ಲ ವಿಷಯವನ್ನು ನಾವಿಲ್ಲಿ ಈ ಕವಿತೆಯ ಮೂಲಕ ನಾವು ತಿಳಿಬಹುದು ಮಕ್ಕಳೇ, ಸಾರಾಂಶ ರೂಪದಲ್ಲಿ ಮತ್ತೆ ಮುಖ್ಯಾಂಶಗಳ ರೂಪದಲ್ಲಿ ಮತ್ತೆ ಮನೋನಕ್ಷೆಯ ಮೂಲಕ ಈ ಕವಿತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ। कविता पाठ अथवा पद्य 4 पद्य संख्या 4 अभिनव मनुष्य। अभिनव मनुष्य कविता का अर्थ क्या है? नूतन मनुष्य अथवा वसा मनुष्य। अभिनव मनुष्य का अर्थ समझने के बाद इस कविता के कवि का नाम क्या है? इस कविता के कवि का नाम रामधारी सिंह दिनकर जी। रामधारी सिंह दिनकर द्वारा रचित इस कविता में कवि रामधारी सिंह दिनकर जी हम सबसे बहुत ही बहुमूल्य विचारों को प्रस्तुत करना चाहते हैं। नಮಗೆ ಈ ಕವಿತೆಯ ಮೂಲಕ ರಾಮಧಾರಿ ಸಿಂಹ ದಿನಕರ್ ಅವರ ಒಂದು ಸುಂದರವಾದ ಅರ್ಥಪೂರ್ಣವಾದ ಒಂದು ಕವಿತೆಯ ಸಾರಾಂಶವನ್ನು ನಾವು ನೀವೆಲ್ಲ ತಿಳಿಯೋಣ ಮಕ್ಕಳೇ। ರಾಮಧಾರಿ ಸಿಂಹ ದಿನಕರ್ ಅವರ ಒಂದು ಭಾವಚಿತ್ರವನ್ನು ತಾವೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳೇ ಅಲ್ವಾ? ನೋಡಿ, ಈ ಕವಿಯ ಬಗ್ಗೆ ನಾವು ತಿಳಿಯೋದಕ್ಕೂ ಮೊದಲು ಈ ಕವಿತೆಯನ್ನ ಯಾವ ಒಂದು ಉದ್ದೇಶದಲ್ಲಿ ಈ ಕವಿತೆಯನ್ನು ನಮಗೆ ಪ್ರಸ್ತುತಪಡಿಸಲಾಗಿದೆ, हमारी 10वीं कक्षा में इस कविता को किस ध्येय के साथ हमको पढ़ने के लिए या अध्ययन करने के लिए रखा गया है। इस उद्देश्य, इस कविता के उद्देश्य रामधारी सिंह दिनकर इस कविता के द्वारा बच्चे स्नेह, मानवीयता, भाईचारा आदि का महत्व समझ सकते हैं। ಅಂದ್ರೆ ನಾವು ನೀವೆಲ್ಲ ಮಕ್ಕಳಾಗಿರ್ತಕ್ಕಂಥ ನಾವು ನೀವೆಲ್ಲ ಈ ಕವಿತೆಯ ಮೂಲಕ ರಾಮಧಾರಿ ಸಿಂಹ ದಿನಕರ್ ಅವರು ನಮಗೇನು ಪರಿಚಯ ಮಾಡಿಕೊಡ್ತಾರಪ್ಪ ಅಂದರೆ, ನಾವೆಲ್ಲ ಮಕ್ಕಳಲ್ಲಿ ಒಂದು ಸ್ನೇಹಪರತೆ ಇರ್ತಕ್ಕಂಥದ್ದು, ಸಹೋದರತ್ವದ ಒಂದು ಭಾವನೆ ಅಂತಕ್ಕಂಥದ್ದು, ಮತ್ತು ಮಾನವೀಯ ಮೌಲ್ಯಗಳು ಒಂದು ಪ್ರಾಮುಖ್ಯತೆಯ ಬಗ್ಗೆ ಮಹತ್ವವನ್ನು ಹೇಳ್ತಾ ಈ ಕವಿತೆ ನಮಗೆ ಒಂದು ರೀತಿಯಲ್ಲಿ ಬೆಳಕನ್ನು ಚೆಲ್ಲುತ್ತೆ। ಈ ಕವಿತೆ ನಮಗೆ ಒಂದು ಆ ದಿಶೆಯಲ್ಲಿ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, बाद में इस कविता के कवि के बारे में कुछ कई अंशों को जानने का है। ಕೆಲವು ಅಂಶಗಳನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ ಮಕ್ಕಳೇ। ಅಂತ ಅಂಶಗಳಲ್ಲಿ पोएट इंट्रोडक्शन, कवि परिचय। याद रखिए, रिमेंबर 10 पॉइंट्स। कवि के बारे में कई याद करने की बातें हैं। उन बातों में से सबसे पहले इस कविता के कवि का नाम रामधारी सिंह दिनकर जी। जन्म कब हुआ इनका? जन्म 23 सितंबर 1908 ईसा में हुआ था। कहाँ हुआ था? इनका जन्म हमारे भारत के बिहार राज्य के बेगूसराय जिला के सिमरिया घाट प्रदेश में इनका जन्म हुआ। अर्थात बिहार प्रांत के मुंगेर जिले में इनका जन्म हुआ, सिमरिया घाट बेगूसराय प्रदेश में। ओके, इसके बाद सेकंड पॉइंट क्या है? मृत्यु। इनका मृत्यु कब हुई? उनका मृत्यु 24 अप्रैल 1974 में, अर्थात 65 उम्र की आयु में मृत्यु हुई। इवर 65ನೇ ವರ್ಷದ ವಯಸ್ಸಿನಲ್ಲಿ 1974 ಏಪ್ರಿಲ್ 24ರಂದು ಇವರು ಮಡಿತಾರೆ ಅಂದರೆ ಮರಣಿಸಿದ್ರು।
कहा इनका मृत्यु हुई हमारे दक्षिण भारत के तमिलनाडु राज्य के मद्रास में हुई थी. ಮದ್ರಾಸಲ್ಲಿ ಇವರು ಮರಣಿಸ್ತಾರೆ. ಯಾವ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗಿದ್ರೋ ಗೊತ್ತಿಲ್ಲ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರು ಮರಣಿಸಿದ್ದಾರೆ ನೋಡಿ. ತರುವಾಯ ತೀಸರಾ ಅಂಶ ಕ್ಯಾ ಹೈ? ತೀಸರಾ ಅಂಶ ವ್ಯವಸಾಯ. ವ್ಯವಸಾಯಕ್ಕೆ ಮತ್ಲ ಇವರ ಒಂದು ವೃತ್ತಿಪರತೆಯನ್ನು ನಾವು ತಿಳಿಯೋದಾದ್ರೆ ಏನೆಲ್ಲ ಒಂದು ವೃತ್ತಿಪರತೆ ಇವರಲ್ಲಿ ಇತ್ತು. ಕವಿ ಕೆ ರೂಪ ಮೇ ಲೇಖಕ್, ಪೆಹಲೆ ವೇ ರೇಡಿಯೋ ವಿಭಾಗ ಮೇ ಕಾಮ್ ಕರ್ತೆ ಥಿ. ಇವರು ಎಲ್ಲೆಲ್ಲ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಅಂದರೆ, ಕವಿಯಾಗಿ ಇವರು ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಲೇಖಕರ ಕಾರ್ಯವನ್ನು ಕೂಡ ಲೇಖನಗಳನ್ನು ಬರೆಯೋದರೊಂದಿಗೆ ಅನೇಕ ಪುಸ್ತಕಗಳನ್ನು ಅಂದರೆ ಗದ್ಯ ಶೈಲಿಯ ರಚನೆಗಳನ್ನು ಮಾಡುವ ಮುಖಾಂತರ ಲೇಖಕರು ಕೂಡ ಆಗಿದ್ದಾರೆ. ಜೊತೆಗೆ ಇವರು ಮೊದಲು ಕವಿ ಲೇಖಕರ ಆಗತ್ತಕ್ಕೂ ಮೊದಲು ಇವರು ಪ್ರಾರಂಭದಲ್ಲಿ ರೇಡಿಯೋ ವಿಭಾಗದಲ್ಲಿ ಅಂದರೆ ರೇಡಿಯೋ ಡಿವಿಷನ್ ಅಲ್ಲಿ ಕೂಡ ಇವರು ಕೆಲಸವನ್ನು ಮಾಡಿದ್ರು. ಹಾಗೆ ಚಲ್ಕರ್ವೆ ಭಾರತ ಸರ್ಕಾರ की हिंदी सलाहकार के पद पर नियुक्त हुए. ಜೊತೆಗೆ ಇವರು ಹಮಾರೆ ಭಾರತ ಸರ್ಕಾರಕ್ಕೆ ಮುಂದೆ ಇವರು ರೇಡಿಯೋ ಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿದ ತರುವಾಯ ಹಾಗೆ ಮುಂದೆ ಅವರು ತಮ್ಮ ಒಂದು ವೃತ್ತಿಯಲ್ಲಿ ಮುಂದೆ ಸಾಗ್ತಾ ನಮ್ಮ ಭಾರತ ಸರ್ಕಾರದ ಇಂಡಿಯಾ ಗೌರ್ಮೆಂಟಿನ ಹಿಂದಿ ಡಿವಿಷನಿನ ಹಿಂದಿ ಸಲಹಾಕಾರ ಹುದ್ದೆಯ ಒಂದು ಕಾರ್ಯಭಾರವನ್ನು ಕೂಡ ಇವರು ನಿಭಾಯಿಸಿದ್ದಾರೆ. इसके बाद चौथा है कवि की कुछ प्रमुख रचनाएं हैं. रामधारी सिंह दिनकर जी की कई रचनाओं की ओर हमने देख लेने का है कि ನಾವು ಇವರ ಒಂದು ಪ್ರಮುಖ ರಚನೆಗಳನ್ನು ನಾವಿಲ್ಲಿ ಪ್ರಮುಖವಾಗಿ ನಾವು ಉಲ್ಲೇಖಿಸುವುದಾದರೆ ಇಸ್ ಪ್ರಕಾರ ಹೈ ಸಮझ लीजिए. हुंकार, रेणुका, रसवंती, सामदेनी, धूप चाह, कुरुक्षेत्र, बापू, रश्मिरति आदि प्रमुख रचनाओं का उल्लेख इस प्रकार हमको कवि परिचय में दिया गया है. ನಮಗೆ ಕವಿ ಪರಿಚಯದಲ್ಲಿ ಅವರ ಒಂದು ಪ್ರಮುಖ ರಚನೆಗಳನ್ನು ನಾವು ಇಂತಿಷ್ಟು ರಚನೆಗಳನ್ನು ನಾವು ಕಾಣಬಹುದು. ಉಂಕಾರು, ರೇಣುಕಾ, ರಸವಂತಿ, ಸಾಮದೇನಿ, ಧೂಪಚಾಹ ಮತ್ತೆ ಕುರುಕ್ಷೇತ್ರ, ಬಾಪು, ರಶ್ಮಿರತಿ. आगे चलकर हमने देखा कि ಮುಂದೆ ನಾವು ಹೋಗ್ತಾ ನಾವು ನೋಡೋದಂದ್ರೆ पांचवा अंश है कवि के बारे में. अभी अभिनव मनीष पद्यभाग कुरुक्षेत्र के षष्ठ सर्ग से लिया गया है. ಈ ಒಂದು ನಮಗೆ ಪ್ರಸ್ತುತ ಪದ್ಯಭಾಗವನ್ನ ಇವರ ರಚನೆಯ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಕೃತಿ ಇದೆ. ಆ ಕೃತಿಯ ಆರನೇ ಒಂದು ಸರ್ಗದಿಂದ ಅಭಿನವ ಮನೀಶ್ ಪದ್ಯಭಾಗವನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಆರನೇ ಸರ್ಗದಿಂದ ಆರಿಸಿಕೊಂಡಿರ್ತಕ್ಕಂಥ. ಓಕೆ. छठवां अंश है अवधि. इनकी रचना की अवधि को क्या कहा जाता है हिंदी साहित्य क्षेत्र में? हिंदी साहित्य क्षेत्रದಲ್ಲಿ ಇವರ ಒಂದು ರಚನೆಯ ಒಂದು ಕಾಲಘಟ್ಟವನ್ನು ಏನಂತ ಕರಿಬೋದಪ್ಪ ಅಂದ್ರೆ ಆಧುನಿಕ ಕಾಲಘಟ್ಟದಲ್ಲಿ ಇವರು ರಚನೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಆಧುನಿಕ ಕಾಲದ ಕವಿ ಅಂತ ನಾವು ಇವರನ್ನ ಪರಿಗಣಿಸಬಹುದು. ಜೊತೆಗೆ ವಿಧ, किन विधाओं में अपनी रचनाओं को रचना करते थे. ತಮ್ಮ ರಚನೆಗಳನ್ನು ಯಾವ ಒಂದು ವಿಧ ಅಂದ್ರೆ ಸಾಹಿತ್ಯ ರಚನೆಯ ವಿಧದಲ್ಲಿ ಇವರು ರಚನೆಯನ್ನು ಮಾಡ್ತಾ ಇದ್ರು ಅಂದ್ರೆ ಗದ್ಯ और ಪದ್ಯ दोनों ಶೈಲಿ ಮೇ ಬಿ. ಗದ್ಯ ಶೈಲಿ ಮತ್ತೆ ಪದ್ಯ ಶೈಲಿ ಎರಡನ್ನೂ ಕೂಡ ಇವರು ರಚನೆ ಮಾಡಿದ್ದಾರೆ. ಇನ್ಕಿ ಭಾಷಾ सजीव और विषय के अनुकूल है. ಇವರ ಎಲ್ಲ ರಚನೆಗಳಲ್ಲಿ इनके द्वारा रचित सभी रचनाओं में हमको रचनाओं की गुण के बारे में देखा तो ಇವರ ರಚನೆಗಳ ಒಂದು ಗುಣದ ಬಗ್ಗೆ ನಾವು ನೋಡಿದ್ದೆ ಆದರೆ ಭಾಷಾ इनकी रचना की भाषा सजीव और विषय के आधारित रचनाएं उनको देख सकते हैं. ವಿಷಯಕ್ಕೆ ಪೂರಕವಾಗಿರತಕ್ಕಂಥ ಒಂದು ರಚನೆಗಳ ಇವರ ಒಂದು ಗುಣ ಆಗಿದೆ. ಇವರು ಮತ್ತೆ ಗದ್ಯ ಪದ್ಯ ಎರಡು ಶೈಲಿಯಲ್ಲಿ ರಚನೆಯನ್ನು ಮಾಡ್ತಾ ಇದ್ರು. ತರುವಾಯ आठवां अंश क्या है? विषय के बारे में. किन विषयों के बारे में इनकी रचनाएं हैं? कविता संबंधित ಕವಿತೆಗಳನ್ನು ಬರೆದಿದ್ದಾರೆ, ಖಂಡಕಾವ್ಯಗಳನ್ನು ಬರೆದಿದ್ದಾರೆ, ಜೊತೆಗೆ ನಿಬಂಧ, ಎಸ್ಸೆ ಬುಕ್ಸ್ ಕೂಡ ಬರೆದಿದ್ದಾರೆ, ಸಮೀಕ್ಷಾ ಅಂದರೆ ಸಂಶೋಧನಾತ್ಮಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ, ಆಲೋಚನಾತ್ಮಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಓಕೆ. इसके बाद नवा अंश क्या है? ಸಾಹಿತ್ಯಿಕ ಆಂದೋಲನ. ಕೆಲವೊಂದು ಸಾಹಿತ್ಯಿಕ ಚಳವಳಿಗಳಲ್ಲಿ ಕೂಡ ಇವರು ಪಾಲ್ಗೊಂಡಿದ್ರು. ಆ ಸಾಹಿತ್ಯಿಕ ಚಳವಳಿ ಏನಾಗಿತ್ತಪ್ಪ ಅಂದ್ರೆ ಇವರದು ರಾಷ್ಟ್ರವಾದ और प्रगतिवाद साहित्यिक आंदोलन में भाग लेकर
अपनी साहित्य की कृषि करते थे. ರಾಷ್ಟ್ರೀಯ ವಿಚಾರಗಳನ್ನು, ಪ್ರಗತಿವಾದ ವಿಚಾರಗಳನ್ನು ಇವರ ಸಾಹಿತ್ಯಿಕ ಆಂದೋಲನದ ಒಂದು ರೂಪ ಆಗಿತ್ತು. ದಸ್ವಾಹೆ ಉಲ್ಲೇಖನೀಯ ಸಮ್ಮಾನ, ಉಲ್ಲೇಖಿಸಬಹುದಾದ ಪುರಸ್ಕಾರ ಯಾವುದಪ್ಪ ಅಂದರೆ, ಸನ್ಮಾನ ಯಾವುದಪ್ಪ ಅಂದರೆ 1959 ईसा में एक पुरस्कार साहित्य अकादमी पुरस्कार 1959ರಲ್ಲಿ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ इसी ईसा में इदे ಒಂದು ವರ್ಷದಲ್ಲೇ 1959 ईसा में और एक पुरस्कार भी प्राप्त है इनको. वो पुरस्कार का नाम क्या है? पद्मभूषण. ಆ ಪುರಸ್ಕಾರದ ಹೆಸರು ಯಾವುದಪ್ಪ ಅಂದರೆ ಪದ್ಮಭೂಷಣ ಮತ್ತೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇವೆರಡನ್ನೂ ಕೂಡ ಒಂದೇ ವರ್ಷದಲ್ಲಿ ಪಡ್ಕೊಂಡಿದ್ದಾರೆ. इसके बाद 1972 ईसा में ज्ञानपीठ पुरस्कार भी इनको मिला था. ಇವರಿಗೆ ಜ್ಞಾನಪೀಠ ಪುರಸ್ಕಾರನೂ ಕೂಡ 1972 ईस्वीಲಿ सदायवादे संदिदे. ओके, इन सब अंशों को कवि परिचय में हमने समझते हुए आगे देखे तो अष्टु अंशಗಳನ್ನು ನಾವು ತಿಳಿತಾ ನಾವು ಮುಂದೆ ಹೋಗೋದಾದ್ರೆ इस कविता के बारे में याद करने की बातें अर्थात प्रधान अंश सारांश के रूप में इस तरह समझ लीजिए. ಈ ತರ ನೀವು ತಿಳಿದುಕೊಳ್ಳಿ ಮಕ್ಕಳೇ. पहला अंश है इस पद्य भाग में वैज्ञानिक युग और आधुनिक मानव का. इस पद्य भाग में वैज्ञानिक युग और आधुनिक मानव का विश्लेषण हुआ है. ಈ ಕವಿತೆಯಲ್ಲಿ ನಮಗೆ ಈ ಒಂದು ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವನ ಒಂದು ನಡುವಿನ ಒಂದು ವಿಶ್ಲೇಷಣೆಯನ್ನ, ಎರಡರ ಒಂದು ತಾಳಮೇಳವನ್ನ, ಎರಡರ ಒಂದು ಹೋಲಿಕೆಯನ್ನ, ಎರಡರ ಒಂದು ಅಪ್ಲಿಕೇಬಲ್ ನಾವಿಲ್ಲಿ ನೋಡಬಹುದು. ವೈಜ್ಞಾನಿಕ ಒಂದು ಮನೋಧರ್ಮದ ಜೊತೆಯಲ್ಲಿ ಮನುಷ್ಯನಲ್ಲಿರಬೇಕಾದ ಒಂದು, ಆಧುನಿಕ ಮಾನವನಲ್ಲಿರಬೇಕಾದ ಒಂದು ಗುಣಾವಗುಣಗಳ ಬಗ್ಗೆ ಇಲ್ಲಿ ತಾಳೆಯನ್ನು ಮಾಡಲಾಗಿದೆ. दूसरा अंश है कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है. कवि दिनकर ಅವರು, ರಾಮಧಾರಿ ಸಿಂಹ ದಿನಕರ್ ಅವರು ಈ ಕವಿತೆಯ ಮೂಲಕ ಒಂದು ಸಂದೇಶವನ್ನು ಕೂಡ ಬಯಸ್ತಾರೆ. ಏನಪ್ಪ ಅಂದರೆ, ಇವತ್ತಿನ ಮನುಷ್ಯ ಪ್ರಕೃತಿಯ ಎಲ್ಲ ಭಾಗದಲ್ಲೂ ಕೂಡ ಏನನ್ನ ಈತ ಜಯವನ್ನ ಪಡ್ಕೊಂಡಿದ್ದಾನೆ, ವಿಜಯಶಾಲಿ ಪ್ರಕೃತಿಯನ್ನು ತನ್ನ ಹಿಡಿತದಲ್ಲಿ, ತನ್ನ ಒಂದು ಮುಷ್ಟಿಯಲ್ಲಿ ಪ್ರಕೃತಿಯನ್ನ ಸಂಭಾಳಿಸ್ತಕ್ಕಂಥ ಒಂದು ದಿಶೆಯಲ್ಲಿ ಸಾಗಿದ್ದೇನೆ ಅಂತ ಹೇಳ್ತಾರೆ. तीसरा अंश क्या है? परंतु कैसी विडंबना है कि उसने स्वयं को नहीं पहचाना, अपने भाईचारे को नहीं समझा. ಆದರೆ ಆ ಒಂದು ಬರದಲ್ಲಿ, ಪ್ರಕೃತಿಯನ್ನ ತನ್ನ ಕೈ ಸೇರಿ ಮಾಡ್ಕೊಳೋ ಬರದಲ್ಲಿ ಆತ ಕೆಲವೊಂದರಲ್ಲಿ ಆತ ಮೈನಸ್ ಆಗ್ತಾ ಬರ್ತಾ ಇದ್ದಾನೆ. ಎಂತಹ ವಿಡಂಬನೆ ಆಗಿದೆ ಇದಪ್ಪ ಅಂದ್ರೆ, ಸ್ವತಃ ತನ್ನನ್ನು ತಾನು ತಿಳಿಯದವನಾಗಿದ್ದಾನೆ. ನಾನೇನು, ನನ್ನ ತನ ಏನು, ನನ್ನ ಒಂದು ಸ್ವಂತಿಕೆ ಹೇಗಿರ್ಬೇಕು, ನನ್ನ ಗುಣ ಎಂತಹದಾಗಿರ್ಬೇಕು ಅನ್ನೋದನ್ನ ಮರೆತು ಸಹೋದರತ್ವದ ಭಾವನೆಯನ್ನು ಕೂಡ ಆತ ತಿಳಿತಾ ಇಲ್ಲ, ಬಾಂಧವ್ಯವನ್ನು ಕೂಡ ಮರಿತಾ ಇದ್ದಾನೆ ಅಂತೇಳಿ ನಾವು ತಿಳಿಬಹುದು. चौथा अंश है प्रकृति पर विजय प्राप्त करना मनुष्य की साधना है. मानव मानव के बीच स्नेह का बांध बांधना मानव की सिद्धि है. ಇಲ್ಲಿ ಕವಿತೆ ನಮಗೆ ಏನಪ್ಪ ಅರ್ಥೈಸುತ್ತೆ ಅಂದರೆ, ಪ್ರಕೃತಿಯ ಮೇಲೆ ವಿಜಯವನ್ನ ಸಾಧಿಸುವುದರ ಜೊತೆಯಲ್ಲಿ ಇದೇ ಮನುಷ್ಯನ ಸಾಧನೆನ ಅಂತೇಳಿ ಪ್ರಶ್ನೆ ಮಾಡುವಂತಿದೆ. ಪ್ರಕೃತಿಯ ಮೇಲೆ ವಿಜಯವನ್ನು ಪಡ್ಕೊಳ್ಳೋದೇ ಮನುಷ್ಯನ ಸಾಧನೆನ? ಖಂಡಿತ ಅದೇನಾ? ಸರಿನಾ? ಮಾನವರ ನಡುವೆ ಇರ್ತಕ್ಕಂಥ ಒಂದು ಸ್ನೇಹದ ಒಂದು ಬಂಧನ ಅಂತಕ್ಕಂಥ, ಸ್ನೇಹದ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮನುಷ್ಯನ ಒಂದು ಸಿದ್ಧಿ ಅಲ್ವೇ? ಅದು ಆಗ್ಬೇಕಲ್ವಾ ಅಂತೇಳಿ ನಮಗೆ ಎರಡು ಅಂಶಗಳಲ್ಲಿ ಮನವರಿಕೆ ಆಗುತ್ತೆ. पांचवा है जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा. ಅಂದ್ರೆ ಯಾವ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಜೊತೆಯಲ್ಲಿ ಎಂತಹ ಒಂದು ಸಂಬಂಧವನ್ನು ಸ್ಥಾಪಿಸ್ಕೊಂಡಿರ್ಬೇಕಪ್ಪ ಅಂದ್ರೆ, ಪರಸ್ಪರ ನಿಕಟತೆ ಅಂತಕ್ಕಂಥದ್ದು ಇರಬೇಕು, ಅಂತರ ಅಂತಕ್ಕಂಥದ್ದು ಅದು ತೊಲಗೋಗ್ಬೇಕು. ಡಿಸ್ಟೆನ್ಸ್ ಅಂತಕ್ಕಂಥದ್ದು ಮನುಷ್ಯನ ನಡುವೆ ಒಂದು ಡಿಸ್ಟೆನ್ಸ್ ಅನ್ನೋದು ಇರಬಾರ್ದು, ಬದಲಾಗಿ ಆತ್ಮೀಯತೆಯ ಒಂದು ಸಾಮೀಪ್ಯತೆ ಅಂತಕ್ಕಂಥದ್ದು ದೊರೆಯಬೇಕು. ಅದೇ ಮನುಷ್ಯ ಅಥವಾ ಮನುಷ್ಯತ್ವ ಅಥವಾ ಮಾನವೀಯತೆ ಅಂತೇಳಿ ನಾವು ಕರಿಬಹುದು. ಅವಾಗ ಮನುಷ್ಯತ್ವಕ್ಕೆ ಒಂದು ಮಾನವೀಯತೆಗೆ ಒಂದು
ಅದಕ್ಕೊಂದು ಬಲ ಅಥವಾ ಅದಕ್ಕೊಂದು ಅಧಿಕಾರ ಅಂತಕ್ಕಂಥದ್ದು ಅರಿಬಹುದು ಅಂತೇಳಿ ಕವಿಯ ಒಂದು ಆಲೋಚನೆ ಬಹಳ ಸಮೃದ್ಧವಾಗಿದೆ ಮಕ್ಕಳೇ. ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಪ್ರಕೃತಿಯ ಎಲ್ಲ ಭಾಗದಲ್ಲೂ ಕೂಡ ಮನುಷ್ಯನ ಒಂದು ಹಸ್ತಕ್ಷೇಪವನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ವಿವರಾತ್ಮಕವಾಗಿ ಅಂದರೆ ಪದ್ಯದ ಪ್ರತಿ ಸ್ಟಾಂಜವನ್ನು ನಿಮಗೆ, ಪ್ರತಿ ಸಾಲನ್ನು ಕೂಡ ನಾನು ನಿಮಗೆ ವಿವರಿಸಿದ್ದೀನಿ ಮಕ್ಕಳೇ. ಎಲ್ಲ ಚಿತ್ರಗಳು ಕೂಡ ಅಲ್ಲಿ ಕೂಡ ನಿಮಗೆ ಕಂಡು ಬರುತ್ತೆ. ಸಮುದ್ರ ಮತ್ತೆ ಬೆಟ್ಟ ಗುಡ್ಡ ನದಿ ತೊರೆಗಳು ಮತ್ತೆ ಸೈನ್ಸ್ ವಿಜ್ಞಾನವನ್ನು ಎಷ್ಟು ಮಟ್ಟಿಗೆ ಆತ ಸಂಶೋಧನೆ ಮಾಡ್ತಾ ಇರ್ತಾನೆ ಅಂತೇಳಿ ನಾವು ಎಲ್ಲ ನೋಡ್ತಾ ಬಂದೆ. ಆ ವಿಜ್ಞಾನದ ದಿಶೆಯಲ್ಲಿ ಯಾವ ರೀತಿ ಆತ ಸಾಗ್ತಾ ಪ್ರಕೃತಿಯನ್ನು ಯಾವ ರೀತಿ ವಿರೂಪಗೊಳಿಸ್ತಾ ಇದ್ದಾನೆ. ಸಮ್ಮರೀನ್ ಕನ್ನಡ, ಈ ಕವಿತೆಯ ಭಾಗವನ್ನು ನಾವು ಕನ್ನಡದಲ್ಲಿ ಹೇಗೆ ಅರ್ಥೈಸ್ಕೋಬೋದಪ್ಪ ಅಂದರೆ, ಮೊದಲನೇ ಚರಣವನ್ನು ಪದ್ಯದ ಮೊದಲ ಪೇಜಿನ ಮೊದಲನೇ ಚರಣ ನಮಗೆ ಏನು ಅರ್ಥೈಸುತ್ತಪ್ಪ ಅಂದರೆ, ಇಂದಿನ ಜಗತ್ತು ವಿಚಿತ್ರ ಹಾಗೂ ಹೊಸದಾಗಿದೆ, ಆಜ್ ಕಿ ದುನಿಯಾ ವಿಚಿತ್ರ ಹೋರ್ ನವೀನ್ ಹೈ. ಇವತ್ತಿನ ಪ್ರಪಂಚ ಅಂತಕ್ಕಂಥದ್ದು ಬಹಳ ಸ್ಟ್ರೇಂಜ್ ಆಗಿದೆ ಮತ್ತೆ ನ್ಯೂ ಆಗಿದೆ, ಹೊಸದಾಗಿದೆ. ಪ್ರಕೃತಿಯಲ್ಲಿ ಎಲ್ಲೆಡೆ ಪುರುಷನು ವಿಜಯಿಯಾಗಿ ಆಸೀನನಾಗಿದ್ದಾನೆ. ಮನುಷ್ಯನ ಕೈಯಲ್ಲಿ ನೀರು, ಉಷ್ಣತೆ, ವಿದ್ಯುತ್ತು ಬಂಧಿತವಾಗಿರುತ್ತದೆ. ಮನುಷ್ಯನ ಒಂದು ಇವತ್ತನ ಕೈಯಲ್ಲಿ ವಿದ್ಯುತ್ ಇರ್ಬೋದು, ಪವರ್, ಎಲೆಕ್ಟ್ರಿಸಿಟಿ, ಜೊತೆಗೆ ನೀರು, ವಾಟರ್, ಮತ್ತೆ ಶಾಖ, ಸೂರ್ಯನ ತಾಪನೂ ಕೂಡ ಇವತ್ತು ಮನುಷ್ಯನ ಒಂದು ಕಪಿಮುಷ್ಟಿಯಲ್ಲಿ ಬಂಧನವಾಗಿದೆ. ಜೊತೆಗೆ ಇವೆಲ್ಲವುಗಳ ಮೇಲೆ ನಾನು ವಿಜಯಶಾಲಿ ಅಂತೇಳಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ಮನುಷ್ಯ ಅಹಮ್ಮನ್ನ, ಜಂಬವನ್ನ ತೋರಿಸ್ಕೊತಾ ಇದ್ದಾನೆ. ಆ ದಿಶೆಯಲ್ಲಿ ಪ್ರಕೃತಿಯಿಂದ ಹೊಡೆತವನ್ನು ಕೂಡ ತಿನ್ನಬೇಕಾಗತ್ತೆ ಅಲ್ವಾ. ಆತನ ಆಜ್ಞೆಯಂತೆ ತಾಪಮಾನ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಈತ ಈ ನಿಸರ್ಗದ ಮೇಲೆ ನಾನಾ ರೀತಿಯ ಒಂದು ಕಾರ್ಯಕಲಾಪಗಳನ್ನು ಮಾಡುವ ಸಲುವಾಗಿ ಏನಾಗ್ತಪ್ಪ ಅಂದರೆ, ನೀವೆಲ್ಲ ನೋಡ್ತಾ ಇದ್ದೀವಿ. ಕಾಲವಲ್ಲದ ಕಾಲದಲ್ಲಿ ಮಳೆ ಆಗ್ತಕ್ಕಂಥದ್ದು ಅಥವಾ ಮಳೆ ಬರ್ದಲೇ ಇರ್ತಕ್ಕಂಥದ್ದು ಅಲ್ವಾ, ಎಷ್ಟೆಲ್ಲ ವ್ಯತ್ಯಾಸ ಆಗ್ತದೆ. ಮಳೆಗಾಲದಲ್ಲಿ ಮಳೆ ಆಗ್ದಲೇ ಇರ್ತಕ್ಕಂಥದ್ದು ನೋಡಿದ್ದೀವಿ ನಾವು. ಜೊತೆಗೆ ಏನೆಲ್ಲ ಒಂದು ವ್ಯತ್ಯಾಸ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಮಳೆಗಾಲ ಬಂದರೂ ಇನ್ನೂ ಸೆಕೆ ಇರ್ತಕ್ಕಂಥದ್ದು ಇರ್ಬೋದು ಅಲ್ವಾ. ಈ ಥರ ಒಂದು ಸನ್ನಿವೇಶ ಆಗ್ತಾ ಇದೆ. ಎಲ್ಲಿಯೂ ಅಡ್ಡಿ ಆತಂಕಗಳು ಉಳಿದಿಲ್ಲ. ಜೊತೆಗೆ ಮನುಷ್ಯನ ನದಿ, ಪರ್ವತ ಮತ್ತು ಸಮುದ್ರಗಳನ್ನು ಒಂದೇ ಸಮನಾಗಿ ದಾಟಬಲ್ಲನು. ಎಲ್ಲವನ್ನು ನಾನು ದಾಟ್ಕೊಂಡು ಹೋಗ್ತೀನಿ. ನದಿ ಸಮುದ್ರಗಳನ್ನು ಕೂಡ, ದೊಡ್ಡ ದೊಡ್ಡ ಪರ್ವತಗಳನ್ನು, ಬೆಟ್ಟಗುಡ್ಡಗಳನ್ನು ಕೂಡ ನಾನು ದಾಟಿ ಹೋಗ್ತಕ್ಕಂಥ ಒಂದು ಸೂಪರ್ ಪವರ್ ನನ್ನಲ್ಲಿದೆ ಅಂತೇಳಿ ಮನುಷ್ಯ ಬಹಳ ತನ್ನ ಎಲ್ಲೇನ ಮೀರಿ ಪ್ರಕೃತಿಯನ್ನೇ ತನ್ನ ಹಿಡಿತದಲ್ಲಿ ಇರುತ್ತೆ ಅಂತಕ್ಕಂಥ ಒಂದು ದೊಡ್ಡ ಕೆಟ್ಟ ಆಸೆ ಇವನಲ್ಲಿ ಇದೆ ಅಂತೇಳಿ ನಾವು ಮೊದಲನೇ ಚರಣದಲ್ಲಿ ನಾವು ಅರ್ಥೈಸ್ಕೊಳ್ತಾ ಹೋಗೋದಾದ್ರೆ, ಮತ್ತೆ ಎರಡನೇ ಪೇಜಿನ ಮೊದಲ ಸ್ಟಾಂಜದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈ ಕವಿತೆಯ ಭಾಗದ ಮೊದಲನೇ ಸ್ಟಾಂಜದಲ್ಲಿ ಸಮ್ಮರೀನ್ ಕನ್ನಡ ಎರಡನೇ ಸ್ಟಾಂಜದ ಅರ್ಥವನ್ನು ನಾವು ತಿಳಿಯೋಣ ನೋಡಿ ಮಕ್ಕಳೇ. ಈ ಮನುಷ್ಯ ಯಾರ ಪ್ರಯಾಣ ಗಗನದಲ್ಲಿ ಯಾರ ಪ್ರಯಾಣ ಗಗನದಲ್ಲಿ ಸಾಗುತ್ತಿದೆಯೋ ಹಾಗೂ ಯಾರ ಕೈಗಳನ್ನು ಕಂಡು ಪರಮಾಣು ನಡುಗುತ್ತಿದೆಯೋ, ಈ ಮನುಷ್ಯ ಮಾಡಿದ ಯಾರ ಸೃಷ್ಟಿಯ ಶೃಂಗಾರವು ಜ್ಞಾನ ವಿಜ್ಞಾನ ಪ್ರಕಾಶದ ಕಣಜ ಆಕಾಶದಿಂದ ಪಾತಾಳದವರೆಗೆ ಈತನಿಗೆ ತಿಳುವಳಿಕೆ ಇದೆ. ಅಂದರೆ ಪಾತಾಳದವರು ಕೂಡ ಈತ ಸಾಗಿ ಅಲ್ಲಿ ಏನೆಲ್ಲ ತಡಕಾಡಿದ್ದಾನೆ, ಶೋಧನೆಯನ್ನು ಮಾಡಿದ್ದಾನೆ. ಮತ್ತೆ ಅನಂತದವರೆಗೆ ಅಂದರೆ ಆಕಾಶದಿಂದ ಇನ್ನು ಆಚೆ ಆತ ಸಾಗಿ ಆಕಾಶದಲ್ಲಿ ಏನೆಲ್ಲ ಇದೆ ಅಂತೇಳಿ ತಡ್ಕಾಡ್ಬಿಟ್ಟು ತನ್ನ ಜ್ಞಾನ ವಿಜ್ಞಾನದ ಒಂದು ಆಲೋಚನೆಯಲ್ಲಿ ಈ ಪ್ರಕೃತಿಯ ಶೃಂಗಾರವಾಗಿರ್ತಕ್ಕಂಥ ಸೃಷ್ಟಿಯ ಶೃಂಗಾರವನ್ನು ಈತ ಹದಗೆಡಿಸ್ತಕ್ಕಂಥ ಒಂದು ಯಾವ ರೀತಿ ಹದಗೆಡಿಸ್ತಾನೆ, ಈ ರೀತಿ ಪರಮಾಣು ಬಾಂಬುಗಳನ್ನು ಸಿಡಿಸುವ ಮೂಲಕ, ಆಟೋಮಿಕ್ ಬಾಂಬುಗಳನ್ನು ಕೂಡ ಆತ ಪ್ರಯೋಗಿಸುವ ಮೂಲಕ ಪ್ರಕೃತಿಯನ್ನು ವಿರೂಪಗೊಳಿಸ್ತಾನೆ. ಪ್ರಕೃತಿಯ ಸೌಂದರ್ಯವನ್ನೇ ಕೆಡಿಸ್ತಕ್ಕಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾನೆ. ಆಕಾಶದಲ್ಲಿ ನಾನು ಸಂಚರಿಸಬೇಕು ಅಂತೇಳಿ ಈತ ಮನುಷ್ಯ ತನ್ನ ಪ್ರಯಾಣವನ್ನು, ತನ್ನ ಒಂದು ಟ್ರಾವೆಲಿಂಗನ್ನು ಈ ರೀತಿ ಆಕಾಶದ ಆಚೆ ಕೂಡ ವಿಮಾನ ಮತ್ತು ರಾಕೆಟ್ಗಳ ಮುಖಾಂತರ ಈತ ಸಾಗ್ತಾ ಹೋಗಿ ಇಷ್ಟೆಲ್ಲ ಅವಾಂತರಗಳನ್ನು ಮಾಡ್ತಾನೆ ಅಂತೇಳಿ. ಆದರೆ ಇದು ಎಲ್ಲಿವರೆಗೂ ಸರಿಯಾಗಿರುತ್ತೆ? ಖಂಡಿತ ಇದು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯ ತನ್ನ
ನಾಶವನ್ನ ತಾನೇ ಮಾಡ್ಕೊಳ್ತಕ್ಕಂಥ ಒಂದು ದಾರಿಯಲ್ಲಿ ಸಾಕ್ತಾ ಇರ್ತಾನೆ ಅಂತೇಳಿ ನಾವು ತಿಳಿಯಬಹುದು. ಆದರೆ ಇದು ಮನುಷ್ಯನ ಪರಿಚಯ, ಇದು ನಿಜವಾದ್ದು ಮನುಷ್ಯನ ಒಂದು ನಡೆಯಲ್ಲ, ಇದು ಆತನ ಕೀರ್ತಿನ, ಇದು ಸಕ್ಸಸ್ ಅಂತ ಅವನು ತಿಳ್ಕೊಂತ ಇರ್ಬೋದು, ಆ ಭ್ರಮೆಯಲ್ಲಿ ಇರ್ಬೋದು. ಆದರೆ ಆ ಭ್ರಮೆ ಅಂತಕ್ಕಂಥದ್ದು ಅವನಿಗೆ ಕಳಚುತ್ತೆ, ಸತ್ಯ ಅರಿವಾಗುತ್ತೆ. ಇದು ಸಕ್ಸಸ್ ಅಲ್ಲ, ಇದು ಅವನು ಸೋಲಿಗೆ ಸಾಕ್ತಕ್ಕಂಥ, ಅಪಕೀರ್ತಿಗೆ ಒಳಗಾಗ್ತಕ್ಕಂಥ ಒಂದು ದಾರಿಗೆ ಆಗುತ್ತೆ ಅಂತೇಳಿ ಮುಂದೆ ನಾವು ನೋಡ್ತಾ ಹೋದರೆ ಇನ್ನು ಏನಪ್ಪ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊತ ಹೋಗ್ತೀವಿ ಅಂದರೆ, ಬುದ್ಧಿಯ ಮೇಲೆ ಚೈತನ್ಯ, ಹೃದಯದ ಗೆಲುವೇ ಆತನ ಕೀರ್ತಿ. ಹಾಗಾದರೆ ಮನುಷ್ಯನ ಕೀರ್ತಿ ಎಂಥದಪ್ಪ ಅಂದರೆ, ತನ್ನ ಬುದ್ಧಿಯ ಮೇಲೆ ಚೈತನ್ಯ ಅಂತಕ್ಕಂಥ ಒಂದು ಕ್ರಿಯಾಶೀಲತೆ ಅಂತಕ್ಕಂಥ ಒಂದು ಹೃದಯದ ಒಂದು ಗೆಲುವು ಎಲ್ಲರಲ್ಲೂ ಕೂಡ ಒಂದು ಚೈತನ್ಯವನ್ನ, ಪ್ರೀತಿಯ ಪರಿಭಾವನೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸನ್ನಿವೇಶನೇ ಆತನ ಗೆಲುವು ಆಗುತ್ತೆ. ಅವಾಗ ಅವನಿಗೆ ಕೀರ್ತಿ, ಯಶಸ್ಸು ಅಂತಕ್ಕಂಥ ದೊರೆಯುತ್ತೆ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬರ ನಡುವೆ ಇರುವ ಪರದೆಯನ್ನು ಯಾರು ಸರಿಸುತ್ತಾರೋ ಆತನೇ ಪಂಡಿತ ಹಾಗೂ ಮಾನವನು ಸಹ. ಮನುಷ್ಯರ ನಡುವೆ ಇರತಕ್ಕಂಥ ಒಂದು ತಡೆಗೋಡೆಯನ್ನು, ಒಂದು ಕದ್ದಕ ಇದೆ ಅಥವಾ ಒಂದು ಅಡ್ಗೋಡೆ ಇದೆ, ಅದನ್ನು ಹೋಗಲಾಡಿಸಿ ನಾನು ನೀನು ಒಂದೇ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಪರಿಭಾವನೆ ಬೆಳೆಯುತ್ತಲ್ಲ, ಆ ಒಂದು ಪರದೆಯನ್ನು ತೊಡೆದಾಕಿ ಯಾವ ಮನುಷ್ಯರ ನಡುವೆ ಪ್ರೀತಿ ವಾತ್ಸಲ್ಯವನ್ನು ಸೃಷ್ಟಿ ಉಂಟು ಮಾಡ್ತಾನೆ ಆತನೇ ನಿಜವಾದ ಪಂಡಿತ, ಮತ್ತೆ ಆತನೇ ಮಾನವನು ಕೂಡ ಆಗಿರ್ತಾನೆ. ಅವನೇ ಕವಿಯ ಪ್ರಕಾರ ಮನುಷ್ಯನು ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಜಯ ಆಗಿದ್ದಾನೆ, ಆ ದಿಶೆಯಲ್ಲಿ ಸಾಕ್ತಕ್ಕಂಥವನೇ ನಿಜವಾದ ವಿಜಯೀ ಪುರುಷ ಅಂತೇಳಿ ಕವಿಯ ಒಂದು ಸತ್ಯವಾದ ಮತ್ತು ವಾಸ್ತವ ಅಂಶವಾಗಿರ್ತಕ್ಕಂಥ ವಿಚಾರಧಾರೆಯಾಗಿದೆ. ಆದರೆ ಆತ ತನ್ನನ್ನು ತಾನೇ ತಿಳಿದಿಲ್ಲ. ನಾನೇನು, ನನ್ನ ಒಂದು ಅಸ್ತಿತ್ವ ಏನು, ನನ್ನ ತನ ಏನು ಅಂತೇಳಿ ಆತ ಮನುಷ್ಯ ತಿಳಿತಾ ಇಲ್ಲ. ಏನೆಲ್ಲ ಒಂದು ಪಾತ್ರಗಳನ್ನು ವಹಿಸ್ತಾ ಬರ್ತಾ ಇದ್ದಾನೋ ಆ ಪಾತ್ರಗಳಲ್ಲಿ ಮುಳುಗೋಗಿದ್ದಾನೆ. ತನ್ನ ಸಹೋದರತ್ವವನ್ನು ತಿಳಿದಿಲ್ಲ. ಅಂದರೆ ಮನುಷ್ಯನ ನಡುವೆ ಒಂದು ಭ್ರಾತೃತ್ವ ಭಾವನೆ, ಒಂದು ಸಹೋದರತ್ವ ಭಾವನೆಯನ್ನು ಆತ ತಿಳಿತಾ ಇಲ್ಲ. ಪ್ರಕೃತಿಯ ಮೇಲೆ ವಿಜಯ ಸಾಧಿಸುವುದು ಮನುಷ್ಯನ ಸಾಧನೆ. ಪ್ರಕೃತಿ ಮೇಲೆ, ನಿಸರ್ಗದ ಮೇಲೆ ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಕೊಂತೀನಿ ಅಂತೇಳಿ ಇದೇ ನನ್ನ ಗೆಲುವು ಅಂತೇಳಿ ತಿಳ್ಕೊಂಡಿದ್ದಾನೆ. ಅದು ನಿಜವಾದ ಗೆಲುವಲ್ಲ, ಅದು ಸೋಲಿನಡೆಗೆ ಸಾಕ್ತಕ್ಕಂಥ ಒಂದು ತಾತ್ಕಾಲಿಕ ಗೆಲುವು ಅವನ ಒಂದು ದೃಷ್ಟಿಯಲ್ಲಿ ಆಗಿರ್ಬೋದು. ಆದರೆ ಮನುಷ್ಯನ ಮೇಲೆ ಸ್ನೇಹದ ಅಣೆಕಟ್ಟು ಕಟ್ಟುವುದು ಮಾನವನ ಸಿದ್ಧಿಯಾಗಿದೆ. ಮನುಷ್ಯನ ನಡುವೆ ಫ್ರೆಂಡ್ಶಿಪ್ ಅಂತಕ್ಕಂಥ ಒಂದು ಸ್ನೇಹದ ಒಂದು ಅಣೆಕಟ್ಟನ್ನು, ಒಂದು ಡ್ಯಾಮನ್ನು, ಅಂದರೆ ಸ್ನೇಹ ಅಂತಕ್ಕಂಥ ಒಂದು ಅಣೆಕಟ್ಟನ್ನು, ಅಂದರೆ ಈ ರೀತಿ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಕವಿಯ ಒಂದು ಬಹಳ ಉತ್ತಮವಾದ ಆಲೋಚನೆ. ಅದೇ ಒಂದು ಮಾನವನ ಒಂದು ದೊಡ್ಡ ಒಂದು ಸಕ್ಸಸ್ ಆಗಿದೆ, ಇದೇ ಒಂದು ಸಾಧಿತವಾಗಿದೆ. ಮನುಷ್ಯರೊಂದಿಗೆ ಪ್ರೇಮದ ಸಂಬಂಧ ಎಣೆದು ಪರಸ್ಪರ ದ್ವೇಷವನ್ನು ಅಳಿಸಿದವನೇ ಮಾನವನಾಗಲು ಸಾಧ್ಯ. ಮನುಷ್ಯರ ನಡುವೆ ಒಂದು ಪ್ರೀತಿಯ ಸಂಬಂಧವನ್ನ ಪರಸ್ಪರ ಸೃಷ್ಟಿ ಮಾಡ್ತಾ ಅಲ್ಲಿ ಆ ಪ್ರೀತಿಯ ಜಾಗದಲ್ಲಿ ದ್ವೇಷ ಅಂತಕ್ಕಂಥದ್ದು ಅಳೆದೋದಾಗ ಮಾತ್ರ ನಿಜವಾಗಿ ಮನುಷ್ಯನಾಗಲು ಸಾಧ್ಯ ಅಂತೇಳಿ ಇಲ್ಲಿ ಈ ಒಂದು ಕೊನೆಯ ಸಾಲುಗಳಲ್ಲಿ ಕವಿ ವಿವರಿಸ್ತಾ ಹೋಗ್ತಾರೆ. ಹಾಗೆ ನಾವು ಹಿಂದಿ ಮೇ ಇಸ್ಕೆ ಬಾರೆ ಮೇ ಅಭಿ ಸಾರಾಂಶ ಪಹಲಾ ಸ್ಟಾಂಜಾ ಕೆ ಬಾರೆ ಮೇ ಇಸ್ ತರಹ ಸಮझ सकते हैं. ಈ ರೀತಿಯಾಗಿ ನಾವು ತಿಳಿಬಹುದು. पहला पेज का पहला स्टांजा के बारे में इस स्लाइड्स में सब समझ लीजिए बच्चों. देखिए समझ में आ रहा है क्या? ओके. पहला, एक कवि के अनुसार आज की दुनिया बहुत अजीब और नई सी है. ಕವಿಯ ಅನುಸಾರ ಇವತ್ತಿನ ಒಂದು ಪ್ರಪಂಚ ಬಹಳ ವಿಚಿತ್ರ ಮತ್ತೆ ನವೀನವಾಗಿದೆ. ಮಾನವನೇ ಪ್ರಕೃತಿ के हर तत्व पर विजय प्राप्त कर ली है. पानी, बिजली, भाप सभी तत्व अब मनुष्य के हाथ में है. उसी के कहने पर हवा का तापमान उतरता और चढ़ता है. प्रकृति का कोई रहस्य ऐसा नहीं है जिसमें उसे बाधा महसूस हो. आज का मनुष्य नदी, पहाड़, समुद्र सभी को एक समान पार सकता है या लांग सकता है. ಇವೆಲ್ಲವನ್ನು ಒಂದೇ ಬಾರಿಗೆ ದಾಟಬಹುದು. ನದಿ ಸಾಗರಗಳನ್ನ, ಜೊತೆಗೆ ಬೆಟ್ಟ ಗುಡ್ಡಗಳನ್ನ ದಾಟಬಹುದು, ಪ್ರಕೃತಿಯ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಆದರೆ ಇದು ಮನುಷ್ಯನ ಒಂದು ಸಾಧನೆ ಅಂದ್ಕೊಂಡಿದ್ರೆ ತಪ್ಪಾಗುತ್ತೆ. बाद में देखो सेकंड पेज का
स्टांजा में दिया गया कविता का भाव इस तरह समझ लीजिए। यह मनुष्य है जिसने प्रकृति का श्रृंगार किया, ज्ञान विज्ञान का प्रकाश सारे जग में फैलाया। आकाश से पाताल तक सब कुछ उसे पता है। ಆಕಾಶದಿಂದ ಪಾತಾಳದವರೆಗೂ ಇವನಿಗೆ ಎಲ್ಲ ಗೊತ್ತಿದೆ. ಜೊತೆಗೆ ಈ ಜ್ಞಾನ ವಿಜ್ಞಾನವೆಂಬ ಶೃಂಗಾರದಲ್ಲಿ ಮನುಷ್ಯ ಪ್ರಕೃತಿಯ ನೈಜತೆಯ ನಿಜವಾದ ಶೃಂಗಾರವನ್ನು ಅಳಿಸಾಕ್ಬಿಟ್ಟು ಜ್ಞಾನ ವಿಜ್ಞಾನದ ಒಂದು ಶೃಂಗಾರವನ್ನು ಮಾಡುವ ದಿಶೆಯಲ್ಲಿ ಆ ಒಂದು ಬೆಳಕನ್ನು ಮೂಡಿಸುವ ದಿಶೆ ಇಡೀ ಜಗತ್ತನ್ನ ಆತ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ, ಆಡ್ಕೊಂಡ್ಬಿಟ್ಟಿದ್ದಾನೆ. ತೀಸರಾ ಅಂಶ ಸಮझलो, परंतु हो मानवता को ही नहीं पहचान पाया, परंतु हो मानवता को ही नहीं पहचान पाया, उसने अपने भाईचारों को नहीं समझा। कवि के अनुसार वही सच्चा मनुष्य है जो बुद्धि से सोचना छोड़ देता है और हृदय को जीतता है. आदरे ಮನುಷ್ಯ ತನ್ನ ಗುರುತನ್ನು ತಾನು ಕಳ್ಕೊಂಡಿದ್ದಾನೆ. ಜೊತೆಗೆ ಸಹೋದರತ್ವದ ಒಂದು ತಿಳುವಳಿಕೆ ಆತನಿಗಿಲ್ಲ. ಜೊತೆಗೆ ಕವಿ ಅನುಸಾರ ನಿಜವಾದ ಮನುಷ್ಯ ಏನಪ್ಪ ಅಂದ್ರೆ ಹೃದಯದ ಗೆಲುವನ್ನು ಹೃದಯಗಳನ್ನು ಗೆಲ್ಲಬೇಕು. ತನ್ನಲ್ಲಿರ್ತಕ್ಕಂಥ ಈ ಒಂದು ಅಸಂಬದ್ಧವಾಗಿರ್ತಕ್ಕಂಥ ಆಲೋಚನೆಯನ್ನು ಬುದ್ಧಿಯನ್ನ ಅವನು ಬಿಟ್ಟು ಬಿಡಬೇಕಾಗುತ್ತೆ. ಬಿಟ್ಟಿದ್ದಾದ್ರೆ ಇದು ಸರಿ ಅಂತೇಳಿ ವಹಿ ಮನುಷ್ಯ ಶ್ರೇಷ್ಠ, ಅಂತ ಮನುಷ್ಯನೇ ಶ್ರೇಷ್ಠನಾಗಿರ್ತಾನೆ. ಜಿಸ್ಕಿ ಸಭಿ ಮನುಷ್ಯ ಸೆ ಪ್ರೀತಿ ಹೈ, ಜೋ ಮನುಷ್ಯ आपस की दूरी मिटाकर स्नेह का संबंध बनाता है, वही मनुष्य ज्ञानी है, विद्वान है और वही मनुष्य कहलाने का भी अधिकारी है. ಯಾವಾತ ಈ ದಿಶೆಯಲ್ಲಿ ಕವಿಯ ಇಂಥ ಒಂದು ಉತ್ತಮ ಆಲೋಚನೆ ದಿಶೆಯಲ್ಲಿ ಮನುಷ್ಯ ಸಾಗಿದ್ದೆ ಆದರೆ ಆತನೇ ಶ್ರೇಷ್ಠವಾದ ಮನುಷ್ಯ ಅಂತೇಳಿ ಪರಸ್ಪರ ಒಂದು ಅಂತರಂತಕ್ಕಂಥದ್ದು ದೂರ ಹೋಗಿ ಸಾಮೀಪ್ಯ ಪ್ರೀತಿ ವಾತ್ಸಲ್ಯ ಒಡಮೂಡುತ್ತೆ ಅಂತೇಳಿ ನೀವೆಲ್ಲ ಈ ಚಿತ್ರನೂ ಕೂಡ ನಮಗೆ ಒಳ್ಳೆ ಮಾದರಿಯಾಗಿ ನಮಗೆ ಕಾಣುತ್ತಲ್ಲ ಮಕ್ಕಳೇ. ಹಾಗೆ ನಾವು ಈ ಒಂದು ಕವಿತೆಯ ಇಷ್ಟು ಸಾರಾಂಶವನ್ನು ನಾವು ಸಂಕ್ಷಿಪ್ತವಾಗಿ ತಿಳಿತಾ ಬಂದಾಗ್ಯೂ इस कविता के बारे में हमारे मन में इसके बारे में एक नक्शा की जरूरी है, क्योंकि इस कविता के इस नक्शा के द्वारा कविता का पूर्ण जानकारी इन अंशों के अंदर ही मिलेगा. ನಮಗೆ ಇಷ್ಟು ಅಂಶಗಳ ಈ ಒಂದು ಮೈಂಡ್ ಮ್ಯಾಪ್ ಮೂಲಕ ನಮಗೆ ಕವಿತೆಯನ್ನು ನಾವು ಸಮಗ್ರವಾಗಿ ಹಿಡಿದಿಡಬಹುದು. ನೋಡಿ, मनोनक्शा मीन्स माइंड मैप. मनोनक्शे कविता का नाम क्या है? अभिनव मनुष्य रामधारी सिंह दिनकर. कविता का नाम अभिनव मनुष्य, कवि का नाम रामधारी सिंह दिनकर. सबसे पहले कवि परिचय हमको बहुत ही इंपॉर्टेंस. कवि के बारे में क्या क्या अंश हैं कवि परिचय के अंदर? जीवित समय के बारे में, रचनाओं के बारे में, व्यवसाय के बारे में और अलग अलग अंशों के बारे में हमको बहुत ही जानकार रहना चाहिए. उसके बाद भावार्थ. इस कविता का भावार्थ क्या है? भावार्थ में क्या क्या अंश हैं? आज का युग नवीन और विचित्र है. सबसे पहला स्टांजा में इस अंश हमको समझ में आएगा. ಈ ಅಂಶ ನಮಗೆ ತಿಳಿಯುತ್ತಲ್ಲ ಮಕ್ಕಳೇ. ಇವತ್ತಿನ ಯುಗ ನವೀನ ಮತ್ತು ವಿಚಿತ್ರ ಅಂತೇಳಿ. और बाद में उन अंशों के बाद नेक्स्ट पांचवा अंश है मनुष्य का सही परिचय. ಮನುಷ್ಯರ ನಡುವಿನ ಒಂದು ಸರಿಯಾದ ಪರಿಚಯ ಅಂತಕ್ಕಂಥದ್ದು ನಮಗೆ 2ನೇ ಪೇಜಿನ ಸ್ಟಾಂಜ ನಮಗೆ ಅರ್ಥೈಸುತ್ತೆ. छठवां अंश का मानव का कर्तव्य क्या है? इस दिशा में मानव क्या करना चाहिए, मानव की जिम्मेदारी क्या है, इसके बारे में भी समझ लेने का है. उसके बाद अंतिम अभ्यास में दिए गए कई व्याकरण आधारित प्रश्नों में से पर्यायवाची पर भी और विलोम अनुरूपता, विलोमार्थक शब्द और अनुरूपता शब्दों की ओर भी ध्यान देना चाहिए और बार बार लिखते लिखते अभ्यास करना चाहिए. पदे पदे बरिता बरिता ನಾವು ಅಭ್ಯಾಸ ಕೂಡ ಮಾಡಬೇಕಾಗುತ್ತೆ. ಸಿನಾನಿಮಿಸ್ और ಆಂಟೋನಿಮಿಸ್ ಅಂಡ್ ಸಿಮಿಲಾರಿಟೀಸ್. ಓಕೆ, ಇಷ್ಟು ನಮಗೆ ಮೈಂಡ್ ಮ್ಯಾಪ್ ಇದ್ದಿದ್ದೆ ಆದರೆ ನಾವು ಕವಿತೆಯನ್ನು ನಾವು ಪದ್ಯವನ್ನು ಸರಳವಾಗಿ ಅರ್ಥ ಇದುವರೆಗೂ ತಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ನನಗಂತೂ ನಿಮ್ಮ ಮೇಲೆ ಖಂಡಿತ ನಂಬಿಕೆ ಇದೆ ಮಕ್ಕಳೇ. ಹಾಗಾಗಿ ಈಗ ನಾವು
ಕವಿತೆಯನ್ನು ಸಾರಾಂಶವನ್ನು ನಾವು ತಿಳಿತಾ ಬಂದಿದ್ದೀವಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿಯಾಗೋಣ ಮತ್ತೊಂದು ಪಾಠ ಪದ್ಯಾಂಶದ ಮೂಲಕ. ಹಾಗಾಗಿ ಮಕ್ಕಳೇ, ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಸದಾ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಮತ್ತೊಬ್ಬರಿಗೂ ಆಗಲು ಪ್ರೇರೇಪಿಸಿ. ಎಲ್ಲ 10ನೇ ತರಗತಿಯ ಮಕ್ಕಳು ಇದರ ಸದುಪಯೋಗನ ಪಡೀಲಿ, ಅವರು ಕೂಡ ಒಳ್ಳೆಯ ಹೆಚ್ಚಿನ ಅಂಕವನ್ನು ಗಳಿಸಲಿ. ಎಲ್ಲರೂ ಹೆಚ್ಚಿನ ಅಂಕವನ್ನು ಗಳಿಸಿದ್ದೇ ಆದರೆ ನಮಗಂತೂ ಬಹಳ ತುಂಬ ಸಂತೋಷ. ನಮ್ಮ ಪ್ರಯತ್ನ ಸಾರ್ಥಕ, ಮತ್ತು ನಿಮ್ಮ ಒಂದು ಏನೆಲ್ಲ ಒಂದು ಶ್ರದ್ಧೆ ಇದೆಯೋ ಆ ಶ್ರದ್ಧೆಗೆ ಒಂದು ದೊಡ್ಡ ಫಲ ಸಿಗುತ್ತೆ ಅಂತೇಳಿ ನಾವಾದರೂ ಬಹಳ ನಿಮ್ಮನ್ನು ಎಲ್ಲೇ ಇದ್ದರೂ ಕೂಡ ನಾವು ನೆನೀತಾ ಇರ್ತೀವಿ. ಒಳ್ಳೆಯದಾಗಲಿ ಮಕ್ಕಳೇ, ಆಲ್ ದಿ ಬೆಸ್ಟ್. सबको बहुत बहुत धन्यवाद के साथ परीक्षा यूट्यूब चैनल में मात्र नहीं है, हमारी परीक्षा चैनल टेलीग्राम ಕೂಡ ನೀವು ಫಾಲೋ ಮಾಡಬಹುದು, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ನೋಡ್ಬೋದು ಮಕ್ಕಳೇ. ಹಾಗಾಗಿ ನೋಡ್ತಾ ಇರಿ, ಸದಾ ಗೆಲುವು ನಿಮ್ಮದಾಗಲಿ, ಸದಾ ಗೆಲುವೇ ನಿಮ್ಮ ಒಂದು ಹಂಬಲ ಆಗಿರಲಿ ಅಂತೇಳಿ ಮಕ್ಕಳೇ. ಬಾಯ್, ಥ್ಯಾಂಕ್ಸ್.